ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ವೃಷಭ ರಾಶಿ ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಈ ಶುಕ್ರ ಅಧಿಪತಿ. ಹಾಗಾಗಿ ಆದಷ್ಟು ಈ ತಾಳ್ಮೆ, ಇವರು ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದ್ರು ತಾಳ್ಮೆಯಿಂದ ಇವರು ನಿಭಾಯಿಸ್ತಾರೆ. ಯಾವುದೇ ಒಂದು ಕೆಲಸ ಕೈ ಹಿಡಿದ್ರು ಅದು ಯಶಸ್ಸು ಸಿಗೋ ತನಕನೂ ಇವ್ರು ಬಿಡೋದೇ ಇಲ್ಲ. ಹಾಗಾಗಿ ಇವ್ರ ಜೀವನದಲ್ಲಿ ತಾಳ್ಮೆ ಮತ್ತು ನಂಬಿಕೆ ಇದ್ದಲ್ಲಿ ಯಾವುದೇ ಒಂದು ಕೆಲಸಗಳು ಕೈ ಹಾಕಿದ್ರು ಇವರು ಉನ್ನತ ಸ್ಥಾನಕ್ಕೆ ಏರಲು ಸಹಾಯ ಆಗುತ್ತೆ. ಆದಷ್ಟು ನೀವು ಈ ಹಿರಿಯರಿಗೆ ಮತ್ತು ತಂದೆ ತಾಯಿಯವರಿಗೆ ಗೌರವವನ್ನು ಕೊಡಿ. ತುಂಬಾನೇ ಜೀವನದಲ್ಲಿ ನಿಮ್ಗೆ ಅಭಿವೃದ್ಧಿ ಅನ್ನೋದು ಕಾಣ್ತೀರಾ. ಮತ್ತೆ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ಈ ಬಡವರಿಗೆ ಅನ್ನದಾನ, ಈ ನಿಮ್ಗೆ ಏನ್ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಅದನ್ನ ನೀವು. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ನಿಮ್ಮ ಜೀವನದ ಬಾಗಿಲಲ್ಲಿ ಮಹತ್ತರವಾದ ಸಂಕಟವೊಂದು ಬಂದು ನಿಂತಿದೆ. ನೀವು ಇದನ್ನು ನಂಬುತ್ತೀರೋ ಅಥವಾ ಉಪೇಕ್ಷಿಸುತ್ತೀರೋ ಅದು ಸಂಪೂರ್ಣವಾಗಿ ನಿಮ್ಮ ನಿರ್ಧಾರ. ಆದರೆ ಈ ಕ್ಷಣದಲ್ಲಿ ನಾನು ಹೇಳಲಿರುವ ಮಾತುಗಳನ್ನು ನೀವು ಆಲಕ್ಷಿಸಿದರೆ ಮುಂದೆ ಪಶ್ಚಾತ್ತಾಪದ ಕಣ್ಣೀರು ಸುರಿಸಬೇಕಾಗುತ್ತೆ. ಇದು ಕೇವಲ ಸಾಮಾನ್ಯ ಜ್ಯೋತಿಷ್ಯವಲ್ಲ, ನಕ್ಷತ್ರ ಮಂಡಲದಲ್ಲಿ ಮತ್ತು ಬ್ರಹ್ಮಾಂಡದ ಆಳದಲ್ಲಿ ರೂಪುಗೊಂಡಿರುವ ಒಂದು ಅತ್ಯಂತ ರಹಸ್ಯ ಹಾಗೂ ಸಂವೇದನಾಶೀಲ ವಿಚಾರ. ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ ತಕ್ಷಣವೇ ಏಕಾಂತ ಪ್ರದೇಶಕ್ಕೆ ತೆರಳಿ ಕೋಣೆಯ ಬಾಗಿಲನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ಈ ಕಡೆ ನೀಡಿ. ಏಕೆಂದರೆ ಈ ವಿಚಾರ ಬೇರೆಯವರ ಕಿವಿಗೆ ಬಿದ್ದರೆ ನಿಮ್ಮೊಳಗಿನ ಭಯ ಹಾಗೂ ಗೊಂದಲ ಮತ್ತಷ್ಟು ಹೆಚ್ಚಾಗಬಹುದು. ನೀವು ಕಳೆದ ಕೆಲವು ವಾರಗಳಿಂದ ಈ ವಿಚಿತ್ರ ಕನಸುಗಳನ್ನು ಕಾಣುತ್ತಿದ್ರೆ, ಹಳೆಯ ಈ ಒಂದು ಪರಿಚಿತ ಮುಖಗಳು ನಿಮ್ಮ ನೆನಪಿಗೆ ಪದೇ ಪದೇ ಬರುತ್ತಿದ್ರೆ, ಅಥವಾ ಮನಸ್ಸಿನಲ್ಲಿ ಕಾರಣವಿಲ್ಲದೆ ಒಂದು ರೀತಿಯ ಅಜ್ಞಾತ ನಿರೀಕ್ಷೆ ಹಾಗೂ ಉತ್ಸಾಹ ಮೂಡುತ್ತಿದ್ದರೆ, ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಸ್ಪಷ್ಟ ಮುನ್ಸೂಚನೆಯಾಗಿದೆ. ಶನಿದೇವನು ಮೊದಲು ಪರೀಕ್ಷೆಗಳನ್ನು ಒಡ್ಡುತ್ತಾನೆ, ನಂತರ ಅಪಾರವಾದ ಪ್ರತಿಫಲವನ್ನು ನೀಡುತ್ತಾನೆ. ಪ್ರಸ್ತುತ ಗುರುಗ್ರಹದ ಶುಭ ದೃಷ್ಟಿಯು ಶನಿಯ ಶಕ್ತಿಯೊಂದಿಗೆ ಸೇರಿ ನಿಮ್ಮ ಜಾತಕದ ಪ್ರಮುಖ ಭಾವಗಳನ್ನು ಜಾಗೃತಗೊಳಿಸುತ್ತೆ. ಈ ರಾಹು ಕೇತುಗಳ ಗಂಟುಗಳು ಸಡಲಿಕೆ ಈ ವರ್ಷಗಳಿಂದ ನಿಮ್ಮ ಬೆಳವಣಿಗೆಯನ್ನು ತಡೆದು ನಿಲ್ಲಿಸಿದ್ದ ನಿಗೂಢ ಅಡೆತಡೆಗಳು ಮತ್ತು ಈ ಶಾಪಗ್ರಸ್ತ ಪರಿಸ್ಥಿತಿಗಳು ಈಗ ಬಗೆಹರಿಯುತ್ತಿವೆ. ನಿಮ್ಮ ಮನಸ್ಸು ಎಷ್ಟೇ ದಣಿದಿದ್ದರೂ ಒಳಗಿನಿಂದ ಯಾರೋ ಇನ್ನೂ ಸೋಲಬೇಡ, ಮುಂದೆ ಸಾಗು ಎಂದು ಪ್ರೇರೇಪಿಸುತ್ತಿರುವ ಅನುಭವ ನಿಮಗಾಗುತ್ತಿದ್ದರೆ ಅದು ಒಂದು ದೈವಿಕ ಹಸ್ತದ ನೆರವು ಅಂತಾನೆ ಅನ್ನಬಹುದು. ನೀವು ಹೊರಗಿನಿಂದ ಎಷ್ಟೇ ಗಟ್ಟಿಯಾಗಿ ಕಂಡರೂ ಒಳಗಿನಿಂದ ತೀವ್ರವಾಗಿ ನೊಂದಿದ್ದೀರಿ. ನಿಕಟವರ್ತಿಗಳಿಗೆ ಸಹಾಯ ಮಾಡಿ ಅವರ ದ್ರೋಹವನ್ನೇ ಎದುರಿಸುತ್ತಿದ್ದೀರಿ. ಆದರೆ ಶನಿಯ ಪರೀಕ್ಷಾ ಅವಧಿ ಈಗ ಪೂರ್ಣಗೊಂಡಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಮೊಬೈಲ್ಗೆ ಬರುವ ಒಂದು ಫೋನ್ ಕರೆ ಅಥವಾ ಸಂದೇಶವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ. ನಿಮ್ಮ ಹಳೆಯ ಆಸೆಗಳು ಈಡೇರಲು ಹಾದಿ ಸುಗಮವಾಗುತ್ತೆ. ನಿಮ್ಮಲ್ಲಿ ಕಳೆದು ಹೋಗಿದ್ದ ಆತ್ಮವಿಶ್ವಾಸವು ಮರಳಿ ಬರಲಿದ್ದು, ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ವಿಶೇಷ ತೂಕ ಹಾಗೂ ಗೌರವ ಲಭಿಸಲಿದೆ. ಈ ವೃತ್ತಿ ಜೀವನದಲ್ಲಿ ಸುದೀರ್ಘ ಕಾಲದಿಂದ ಒಂದೇ ಜಾಗದಲ್ಲಿ ನಿಂತ ನೀರಾಗಿದ್ದ ಈ ವೃತ್ತಿಪರರಿಗೆ ಮತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಕಂಗಾಲಾಗಿದ್ದ ಉದ್ಯೋಗಿಗಳಿಗೆ ಇದು ಅತ್ಯಂತ ಶುಭ ಕಾಲ. ಶನಿದೇವನು ಉದ್ಯೋಗ ಸ್ಥಾನದ ಮೇಲೆ ತನ್ನ ಕರ್ಮಫಲದ ದೃಷ್ಟಿಯನ್ನ ಬೀರಿದಾಗ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಎದುರಾಗುತ್ತಿದ್ದ ಕಿರುಕುಳಗಳು ಹಾಗೂ ಕುತಂತ್ರಗಳು ತಾನಾಗಿಯೇ ಹತೋಟಿಗೆ ಬರಲಿವೆ. ಈ ಕಳೆದ ಹಲವು ವರ್ಷಗಳಿಂದ ಬಡ್ತಿಯ ಸಾಲಿನಲ್ಲಿ ನಿಮ್ಮ ಹೆಸರು ಕೊನೆಯಲ್ಲಿದ್ದರೆ ಅಥವಾ ಪ್ರತಿ ಬಾರಿಯೂ ಅರ್ಹತೆ ಇದ್ದರೂ ಅವಕಾಶ ಕೈತಪ್ಪಿ ಹೋಗುತ್ತಿದ್ದರೆ ಈ ತಿಂಗಳ ಮಧ್ಯಭಾಗದಲ್ಲಿ ದೊಡ್ಡ ಶ್ರೇಯಸ್ಸು ನಿಮ್ಮದಾಗಲಿದೆ. ಈ ವಿದೇಶಿ ಕಂಪನಿಗಳಲ್ಲಿ ಅಥವಾ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಅಭ್ಯರ್ಥಿಗಳಿಗೆ ನಿರೀಕ್ಷಿತ ಇಮೇಲ್ ಅಥವಾ ಆಫರ್ ಲೆಟರ್ ದೊರೆಯುವ ಈ ಒಂದು ಪ್ರಬಲ ಸಾಧ್ಯತೆಗಳು ಇವೆ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುತ್ತಿದ್ದ ಉದ್ಯೋಗಸ್ಥರು ಈಗ ತಮ್ಮ ನಿಲುವನ್ನು ಬದಲಾಯಿಸಿಕೊಂಡು ನಿಮ್ಮ ಬಳಿ ಸಲಹೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಈ ಸ್ವಂತ ಉದ್ಯಮ, ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವ ವೃತ್ತಿಪರರು ಹಿಂದೆಂದೂ ಕಾಣದ ಲಾಭಾಂಶವನ್ನು ವೀಕ್ಷಿಸಲಿದ್ದಾರೆ. ನಷ್ಟದಲ್ಲಿದ್ದ ಸಂಸ್ಥೆಗಳು ಹಠಾತ್ ಚೇತರಿಕೆಯತ್ತ ಮುಖ ಮಾಡಲಿವೆ. ಈ ನಂಬಿ ಕೊಟ್ಟ ಹಣ ಮರಳಿ ಬಾರದೆ ಈ ಒಂದು ಚಿಂತಾಕ್ರಾಂತರಾಗಿದ್ದೀರಾ.
ಸಾಲದ ಸುಳಿಯಲ್ಲಿ ಸಿಲುಕಿ ನೆಮ್ಮದಿ ಕಳೆದುಕೊಂಡಿದ್ದ ನಿಮಗಾಗಿ ಹಳೆಯ ಗ್ರಾಹಕರಿಂದ ಅಥವಾ ಪಾಲುದಾರರಿಂದ ಬಾಕಿ ಹಣವು ಹಂತ ಹಂತವಾಗಿ ತಲುಪಲಿದೆ. ಈ ವ್ಯಾಪಾರ ವಿಸ್ತರಣೆಗಾಗಿ ನೀವು ಮಾಡುತ್ತಿರುವ ಯೋಜನೆಗಳಿಗೆ ಸರಿಯಾದ ಹೂಡಿಕೆದಾರರು ಸಿಗಲಿದ್ದಾರೆ. ಮುಖ್ಯವಾಗಿ ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದ ಒಂದು ಕಾಂಟ್ರಾಕ್ಟ್ ಅಥವಾ ಟೆಂಡರ್ಗಳಲ್ಲಿ ಜಯ ನಿಮ್ಮದಾಗಲಿದೆ. ಸಾಮಾನ್ಯವಾಗಿ ವೃತ್ತಿಪರರು ಅನುಭವಿಸುತ್ತಿರುವ ಬಹುದೊಡ್ಡ ಸಮಸ್ಯೆ ಎಂದರೆ ತಿಂಗಳ ಕೊನೆಯಲ್ಲಿ ಎದುರಾಗುವ ಆರ್ಥಿಕ ಒಂದು ಮುಗ್ಗಟ್ಟು. ನಿಮ್ಮ ಜಾತಕದಲ್ಲಿ ಗುರು ಧನಭಾವವನ್ನು ಜಾಗೃತಗೊಳಿಸುತ್ತಿರುವುದರಿಂದ ಹಣದ ಹರಿವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಬರಲು ಪ್ರಾರಂಭಿಸುತ್ತೆ. ಈ ಹಠಾತ್ ಧನಲಾಭವು ನಿಮ್ಮ ಪರಿಶ್ರಮದ ಫಲವಾದರೂ ಅದನ್ನು ದುಂದುವೆಚ್ಚ ಮಾಡದೆ ಭವಿಷ್ಯದ ಉಳಿತಾಯಕ್ಕೆ ಬಳಸುವುದು ಅತ್ಯಂತ ಅಗತ್ಯ. ಹಣದ ಬಂದೊಡನೆ ಅಹಂಕಾರ ಪಡದೆ ಕಷ್ಟದಲ್ಲಿ ಇರುವವರಿಗೆ ಸಣ್ಣ ಸಹಾಯ ಮಾಡುವುದರಿಂದ ಶನಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಸತತ ಪ್ರಯತ್ನಗಳಿಗೆ ತಕ್ಕಂತೆ ಸಂಪತ್ತು ಹರಿದು ಬಂದರೂ ದೃಷ್ಟಿ ಮತ್ತು ಅನಗತ್ಯ ವೆಚ್ಚಗಳಿಂದ ಬಚಾವಾಗಲು ಈ ಕ್ರಮಗಳನ್ನು ಅನುಸರಿಸಿ. ನಿಮಗೆ ಬರುವ ನೂತನ ಅವಕಾಶಗಳು ಅಥವಾ ಆರ್ಥಿಕ ಲಾಭದ ವಿಚಾರಗಳನ್ನು ಹತ್ತಿರದ ಬಳಿಯೂ ಅತಿಯಾಗಿ ಹಂಚಿಕೊಳ್ಳಬೇಡಿ. ಹಠಾತ್ ಬಂದ ಹಣದಲ್ಲಿ ಮೊದಲು ನಿಮ್ಮ ತಲೆಯ ಮೇಲಿರುವ ಸಾಲದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಿ. ಶೇರ್ ಮಾರುಕಟ್ಟೆ ಅಥವಾ ಅಪಾಯಕಾರಿ ಉದ್ಯಮಗಳಲ್ಲಿ ಹಣ ಹೂಡುವ ಮುನ್ನ ಅನುಭವಿಗಳ ಈ ಸಲಹೆ ಪಡೆಯುವುದು ಕಡ್ಡಾಯ. ನಿಮ್ಮ ಜಾತಕದಲ್ಲಿ ಪ್ರೇಮಸ್ಥಾನದ ಮೇಲಿರುವ ಗ್ರಹಗಳ ಪ್ರಭಾವವು ಸುದೀರ್ಘ ಕಾಲದಿಂದ ಅನುಭವಿಸುತ್ತಿದ್ದ ವಿರಹ, ಗೊಂದಲ ಮತ್ತು ಅನುಮಾನಗಳಿಗೆ ಪೂರ್ಣ ವಿರಾಮ ಇಡಲಿದೆ. ಪ್ರೀತಿಯಲ್ಲಿ ಪದೇ ಪದೇ ಮೋಸ ಹೋಗಿ ಮನಸ್ಸು ಮುರಿದು ಬಿದ್ದು ಒಂಟಿತನದಿಂದ ಬಳಲುತ್ತಿದ್ದ ವೃಷಭ ರಾಶಿಯವರಿಗೆ ಈ ಸಮಯವು ಒಂದು ಹೊಸ ಭರವಸೆಯ ಕಿರಣವಾಗಿದೆ. ನಿಮ್ಮಿಂದ ದೂರವಾಗಿದ್ದ ಅಥವಾ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳಿಂದ ಮಾತುಕತೆ ನಿಲ್ಲಿಸಿದ್ದ ವ್ಯಕ್ತಿಯು ಆಗಿ ನಿಮ್ಮನ್ನು ಸಂಪರ್ಕಿಸುವ ಸನ್ನಿವೇಶ ನಿರ್ಮಾಣವಾಗುತ್ತೆ. ನಿಮ್ಮ ಪ್ರೀತಿಯನ್ನು ಕೇವಲ ಸ್ವಾರ್ಥಕ್ಕಾಗಿ ಬಳಸಿಕೊಂಡ ವ್ಯಕ್ತಿಗಳು ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ನಿರ್ಗಮಿಸಲಿದ್ದಾರೆ. ಈ ಪ್ರಾರಬ್ಧ ಕರ್ಮದ ಭಾಗವಾಗಿ ಬಂದಿದ್ದ ಈ ಒಂದು ನಿಷ್ಪ್ರಯೋಜಕ ಸಂಬಂಧಗಳು ತೊಲಗಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿದೆ. ಏಕಾಂಗಿಗಳಿಗೆ ನೂತನ ಸಂಗಾತಿಯ ಆಗಮನ. ಸುದೀರ್ಘ ಕಾಲದಿಂದ ಸೂಕ್ತ ಸಂಗಾತಿಗಾಗಿ ಕಾಯುತ್ತಿರುವ ಯುವಕ ಯುವತಿಯರಿಗೆ ಆಕಸ್ಮಿಕವಾಗಿ ಭಾವನಾತ್ಮಕವಾಗಿ ಸ್ಪಂದಿಸುವ ನಿಮ್ಮ ಕಷ್ಟಗಳನ್ನು ಅರ್ಥೈಸಿಕೊಳ್ಳುವ ನೂತನ ವ್ಯಕ್ತಿಯ ಪರಿಚಯವಾಗಲಿದೆ. ಈ ದಾಂಪತ್ಯ ಜೀವನದಲ್ಲಿ ಮಧುರತೆ ಮತ್ತು ಸೌಹಾರ್ದತೆ. ಗಂಡ ಹೆಂಡತಿಯ ನಡುವೆ ಸಣ್ಣ ವಿಷಯಗಳಿಗೂ ಉಂಟಾಗುತ್ತಿದ್ದ ಕೌಟುಂಬಿಕ ಜಗಳಗಳು, ಮಾನಸಿಕ ನೆಮ್ಮದಿಯ ಅಭಾವ ಮತ್ತು ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪದಿಂದ ಉಂಟಾಗಿದ್ದ ಬಿರುಕುಗಳು ಈಗ ಸಂಪೂರ್ಣವಾಗಿ ಶಮನಗೊಳ್ಳಲಿದೆ. ಈ ಪರಸ್ಪರ ಗೌರವ ಮತ್ತು ಸಮ್ಮತಿ. ಈ ಪತಿ ಪತ್ನಿಯ ನಡುವೆ ವಿಶ್ವಾಸ ಹೆಚ್ಚಾಗುತ್ತೆ. ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗಿ ಕುಟುಂಬದ ಭವಿಷ್ಯಕ್ಕಾಗಿ ಒಟ್ಟಾಗಿ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಲಿದ್ದೀರಿ. ಈ ಸಂತಾನ ಭಾಗ್ಯದ ಯೋಗ. ಮಕ್ಕಳಿಲ್ಲದೆ ದೇವಸ್ಥಾನಗಳಿಗೆ ಅಲೆದು ಬೇಸತ್ತಿದ್ದ ದಂಪತಿಗಳಿಗೆ ಈ ಅವಧಿಯಲ್ಲಿ ಸಂತಾನ ಭಾಗ್ಯಕ್ಕೆ ಸಂಬಂಧಿಸಿದ ಅತ್ಯಂತ ಸಂತಸದ ಸುದ್ದಿ ದೊರೆಯುವ ಒಂದು ಪ್ರಬಲ ಯೋಗವಿದೆ. ಈ ಕುಟುಂಬದಲ್ಲಿ ಆಸ್ತಿ ಪಾಸ್ತಿ ವಿಚಾರವಾಗಿ ಅಥವಾ ಹಳೆಯ ಹಗೆತನದಿಂದಾಗಿ ಉಂಟಾಗಿದ್ದ ವಿವಾದಗಳು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದ್ದರೂ ಸಹ ಈಗ ಸಂಧಾನದ ಮೂಲಕ ಬಗೆಹರಿಯುವ ಹಂತಕ್ಕೆ ತಲುಪಿದೆ. ಇಲ್ಲಿ ಪ್ರಮುಖವಾಗಿ ವೃಷಭ ರಾಶಿಯ ಮಹಿಳೆಯರಿಗೆ ದೈವಿಕ ಆಶೀರ್ವಾದ ಅಂದರೆ ಮನೆಗೆಲಸ, ಕುಟುಂಬದ ಜವಾಬ್ದಾರಿಗಳು ಮತ್ತು ಎಲ್ಲರ ನಿಂದನೆಗಳನ್ನು ಸಹಿಸಿಕೊಂಡು ಸೈಲೆಂಟಾಗಿ ಕಣ್ಣೀರು ಹಾಕುತ್ತಿದ್ದ ಗೃಹಿಣಿಯರಿಗೆ ಹಾಗೂ ಉದ್ಯೋಗಸ್ಥ ಮಹಿಳೆಯರಿಗೆ ಈ ಸಮಯ ಅತ್ಯಂತ ಅದ್ಭುತವಾಗಿದೆ. ಗಂಡ ಹಾಗೂ ಅತ್ತೆ ಮಾವಂದಿರಿಂದ ಸೂಕ್ತ ಮನ್ನಣೆ ದೊರೆಯಲಿದೆ. ನಿಮ್ಮ ತ್ಯಾಗ ಮತ್ತು ಪರಿಶ್ರಮವನ್ನು ಕುಟುಂಬಸ್ಥರು ಮುಕ್ತ ಕಂಠದಿಂದ ಶ್ಲಾಘಿಸಲಿದ್ದಾರೆ. ಮನೆಯಲ್ಲೇ ಕುಳಿತು ಸಣ್ಣ ಮಟ್ಟದ ಒಂದು ಬಿಸ್ನೆಸ್ ಆಗಿರ್ಬೋದು, ಗೃಹ ಕೈಗಾರಿಕೆ ಅಥವಾ ಆನ್ಲೈನ್ ಉದ್ಯಮ ಪ್ರಾರಂಭಿಸಲು ಬಯಸುವ ಮಹಿಳೆಯರಿಗೆ ಈ ಧನ ಸಹಾಯ ಮತ್ತು ಯಶಸ್ಸು ಕೂಡ ದೊರೆಯಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ಆರ್ಥಿಕ ಸಹಾಯನೂ ನಿಮಗೆ ಬೇಕಾಗಿತ್ತು. ಅಂದರೆ ಅಧಿಕ ರಕ್ತದ ಒತ್ತಡ, ನಿದ್ರಾಹೀನತೆ, ಮಾನಸಿಕ ಆತಂಕ ಹಾಗೂ ವಿಪರೀತ ತಲೆನೋವಿನಿಂದ ನೀವು ಬಳಲುತ್ತಿದ್ದ ವೃಷಭ ರಾಶಿಯವರಿಗೆ ಮುಂಬರುವ ದಿನಗಳು ದೈಹಿಕ ಹಾಗೂ ಮಾನಸಿಕ ಉಪಶಮನವನ್ನು ತರುತ್ತವೆ. ನೀವು ಅತಿಯಾಗಿ ಯೋಚಿಸುವ ಸ್ವಭಾವದವರು. ನಿಮ್ಮ ಈ ಒಂದು ಗುಣವೇ ನಿಮ್ಮ ದೇಹದ ಶಕ್ತಿಯನ್ನು ಕುಂದಿಸಿತ್ತು. ಈಗ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಮನಸ್ಸನ್ನು ಹಗುರಗೊಳಿಸಲಿದ್ದು ರಾತ್ರಿಯಲ್ಲಿ ಗಾಢವಾದ ನಿದ್ರೆ ನಿಮ್ಮದಾಗುತ್ತೆ.
ದೀರ್ಘಕಾಲದಿಂದ ಕಾಡುತ್ತಿದ್ದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಕೀಲು ನೋವಿಗೆ ಬಾಧೆಗಳು ಸುಧಾರಣೆಯ ಹಾದಿ ಹಿಡಿಯುತ್ತವೆ. ಸೂರ್ಯೋದಯದ ಸಮಯದಲ್ಲಿ ಸಣ್ಣ ನಡಿಗೆ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ನೂತನ ಜೀವಶಕ್ತಿಯು ಸಂಚಾರವಾಗಲಿದೆ. ಈ ಒಂದು ಅವಧಿಯಲ್ಲಿ ವೃಷಭ ರಾಶಿಯವರು ಕಡ್ಡಾಯವಾಗಿ ಪಾಲಿಸಬೇಕಾದ ಒಂದಷ್ಟು ಮುನ್ನೆಚ್ಚರಿಕೆಗಳು ನಾವು ಈಗ ನೋಡೋಣ. ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳುವ ಈ ಒಂದು ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯಲು ಪ್ರಯತ್ನಿಸಬಹುದು. ಆದ್ದರಿಂದ ಈ ಒಂದಷ್ಟು ಎಚ್ಚರಿಕೆಗಳನ್ನು ನೀವು ವಹಿಸಿ. ನಿಮ್ಮ ಪ್ರಗತಿಯನ್ನು ಸಹಿಸದ ಕೆಲವರು ನಿಮ್ಮನ್ನು ಅನಗತ್ಯ ಜಗಳಗಳಿಗೆ ಎಳೆಯಲು ಪ್ರಯತ್ನಿಸಬಹುದು. ಅಂತಹವರೊಂದಿಗೆ ಸಮಯ ವ್ಯರ್ಥ ಮಾಡಬೇಡಿ. ಯಾರೋ ಹೇಳಿದ ಮಾತು ಕೇಳಿ ಒಮ್ಮೆಲೆ ದೊಡ್ಡ ಮೊತ್ತದ ಈ ಒಂದು ಹಣ ಅಪರಿಚಿತ ವ್ಯವಹಾರಗಳಲ್ಲಿ ತೊಡಗಿಸಬೇಡಿ. ನಿಮ್ಮನ್ನು ನಿರಂತರವಾಗಿ ಹೀಯಾಳಿಸುವ ಮತ್ತು ಹತಾಶೆಯ ಮಾತುಗಳನ್ನಾಡುವ ವ್ಯಕ್ತಿಗಳಿಂದ ಹಿಂದೆ ಅಂತರ ಕಾಯ್ದುಕೊಳ್ಳಿ. ಅತಿ ಶೀಘ್ರ ಫಲಕ್ಕಾಗಿ ದೈವಿಕ ಪರಿಹಾರಗಳು ಮತ್ತು ಒಂದಷ್ಟು ಕ್ರಮಗಳು. ನಿಮ್ಮ ಜಾತಕದಲ್ಲಿರುವ ಶನಿ ಹಾಗೂ ಗುರುದೋಷಗಳ ಪ್ರಭಾವವನ್ನು ಸಂಪೂರ್ಣವಾಗಿ ನಿವಾರಿಸಿ ಶುಭ ಫಲಗಳನ್ನು ದ್ವಿಗುಣಗೊಳಿಸಲು ಈ ಒಂದು ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಆಚರಿಸಿ. ಶನಿವಾರದ ದಿನ ಅಂದರೆ ಪ್ರತಿ ಶನಿವಾರದಂದು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡಿ. ಇದು ಶನಿದೇವನ ಈ ಒಂದು ಮೃದ ದೃಷ್ಟಿಯನ್ನು ತಗ್ಗಿಸುತ್ತೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮುಗಿಸಿ ಹನುಮಂತನಿಗೆ ಸಿಂಧೂರ ಮತ್ತು ಈ ಸಾಸಿವೆ ಎಣ್ಣೆಯನ್ನು ಸಮರ್ಪಿಸಿ. ಹನುಮಾನ್ ಚಾಲೀಸ ಪಠಿಸಿ. ಇದು ನಿಮ್ಮೆಲ್ಲ ಅಡೆತಡೆಗಳನ್ನು ಕ್ಷಣಾರ್ಧದಲ್ಲಿ ದೂರ ಮಾಡುತ್ತೆ. ಮಲಗುವ ಮುನ್ನ 1 ಲೋಟ ನೀರಿನಲ್ಲಿ ಚಿಟಿಕೆ ಬೆಲ್ಲವನ್ನು ಹಾಕಿ ಕುಡಿಯುವುದರಿಂದ ನಿಮ್ಮ ದೇಹ ಹಾಗೂ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ಹೊರಟು ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ನಡೆಯಲಿರುವ ಆ ಒಂದು ಅದ್ಭುತ ಪವಾಡದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಒಂದು ಕ್ಷಣ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಏಕೆಂದರೆ ಈ ಒಂದು ಕ್ಷಣ ನೀವು ಕೇಳಲು ಹೊರಟಿರುವ ಪ್ರತಿಯೊಂದು ಮಾತು ಕೇವಲ ಒಂದು ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಮಹತ್ತರವಾದ ದೈವಿಕ ಒಂದು ಸಂಕೇತ. ನಿಮ್ಮನ್ನು ಕಾಲಬುಡಕ್ಕೆ ತುಳಿದವರು, ನಿಮ್ಮ ಪ್ರಾಮಾಣಿಕತೆಯನ್ನು ಕೇವಲ ಮೂರ್ಖತನವೆಂದು ಭಾವಿಸಿದವರು ಮತ್ತು ನಿಮ್ಮ ಕಣ್ಣೀರನ್ನು ಕಂಡು ನಕ್ಕ 2 ವ್ಯಕ್ತಿಗಳು ಶೀಘ್ರದಲ್ಲೇ ನಿಮ್ಮ ಮುಂದೆ ಕೈ ಮುಗಿದು ನಿಲ್ಲಲಿದ್ದಾರೆ. ಅದಕ್ಕಿಂತಲೂ ದೊಡ್ಡ ಪ್ರಶ್ನೆ ಏನೆಂದರೆ, ಆ 2 ವ್ಯಕ್ತಿಗಳು ಯಾರು? ಅವರು ನಿಮ್ಮ ಬಳಿಗೆ ಪಶ್ಚಾತ್ತಾಪದಿಂದ ಬರುತ್ತಿದ್ದಾರೋ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಬರುತ್ತಿದ್ದಾರೋ? ಮತ್ತು ಆ ಕ್ಷಣದಲ್ಲಿ ನೀವು ಮಾಡಬೇಕಾದ ಒಂದು ರಹಸ್ಯ ಕಾರ್ಯವೇನು? ನೀವು ವೃಷಭ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಆದಷ್ಟು ಕೊನೆಯವರೆಗೆ ಆಲಿಸಿ. ಈ ವೃಷಭ ರಾಶಿಯ ಜಾತಕದವರು ತಮ್ಮ ಧೈರ್ಯ, ಸಹನೆ, ಕಠಿಣ ಪರಿಶ್ರಮ ಮತ್ತು ಮೌನಕ್ಕೆ ಹೆಸರಾದವರು. ಈ ರಾಶಿಯ ಅಧಿಪತಿ ಬಂದು ಶುಕ್ರ. ನಿಮ್ಮಲ್ಲಿ ಅಪಾರ ಪ್ರೀತಿ ಮತ್ತು ಕರುಣೆ ಇದೆ. ಆದರೆ ಈ ಜಗತ್ತು ನಿಮ್ಮ ಸೌಮ್ಯತೆಯನ್ನು ಮತ್ತು ಮೌನವನ್ನು ನಿಮ್ಮ ದೌರ್ಬಲ್ಯವೆಂದು ಭಾವಿಸುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ನೋವುಗಳು ಸಾಮಾನ್ಯವಲ್ಲ. ನೀವು ಯಾರಿಗೆ ಅತ್ಯಂತ ಹೆಚ್ಚು ಸಹಾಯ ಮಾಡಿದ್ದೀರೋ ಅವರಿಂದಲೇ ನಿಂದನೆ ಮತ್ತು ಮೋಸವನ್ನು ಎದುರಿಸಿದ್ದೀರಿ. ನಿಮ್ಮ ಕೆಲಸದ ಶ್ರೇಯಸ್ಸನ್ನು ಬೇರೆಯವರು ಪಡೆದುಕೊಂಡಾಗಲೂ ನೀವು ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡಿದ್ದೀರಿ. ರಾತ್ರಿ ವೇಳೆ ಯಾರೂ ಇಲ್ಲದಿದ್ದಾಗ ಒಂಟಿಯಾಗಿ ಕಣ್ಣೀರಿಟ್ಟಿದ್ದೀರಿ. ಆದರೆ ಬೆಳಿಗ್ಗೆ ಎದ್ದು ಪ್ರಪಂಚದ ಮುಂದೆ ಏನೂ ಆಗಿಲ್ಲವೆಂಬಂತೆ ಮುಗುಳ್ನಕ್ಕಿದ್ದೀರಿ. ಆದರೆ ನೆನಪಿಡಿ, ಕಾಲ ಯಾರನ್ನು ಕ್ಷಮಿಸುವುದಿಲ್ಲ. ಶುಕ್ರಾಚಾರ್ಯರ ಮತ್ತು ದೇವಕಿ ನಂದನ್ನ ಅನುಗ್ರಹದಿಂದ ನಿಮ್ಮ ಗ್ರಹಗಳ ಚಲನೆ ಈಗ ಸಂಪೂರ್ಣ ಬದಲಾಗುತ್ತಿದೆ. ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಸಮಯ, ನಿಮ್ಮ ಮೌನಕ್ಕೆ ಉತ್ತರ ಸಿಗುವ ಕಾಲ ಬಂದಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಕೆಲವು ವಿಚಿತ್ರ ಬದಲಾವಣೆಗಳು ನಡೆಯುತ್ತವೆಯೇ ಎಂದು ಒಮ್ಮೆ ಆಲೋಚಿಸಿ. ಹಳೆಯ ನೆನಪುಗಳ ಪುನರಾವರ್ತನೆ. ಹಳೆಯ ಸ್ನೇಹಿತರು ಅಥವಾ ನಿಮ್ಮನ್ನು ಬಿಟ್ಟು ಹೋದವರು ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ಹಾದು ಹೋಗುತ್ತಿದ್ದಾರೆ. ಮನಸ್ಸಿನಲ್ಲಿ ಯಾವುದೇ ಕಾರಣವಿಲ್ಲದೆ ಒಂದು ರೀತಿಯ ನಿಗೂಢ ಶಾಂತಿ ಅಥವಾ ಅಸ್ವಸ್ಥತೆ ನಿಮಗೆ ಮೂಡುತ್ತಿದೆ. ಈ ತಡೆಯಲ್ಪಟ್ಟ ಒಂದು ಕೆಲಸಗಳು ಸಾಗುವುದು. ಕಷ್ಟವೆನಿಸಿದ ಕಾರ್ಯಗಳು ತಾವಾಗಿಯೇ ಬಗೆಹರಿಯಲು ದಾರಿ ಕಾಣಿಸುತ್ತಿವೆ. ಇವು ಕೇವಲ ಕಾಕತಾಳೀಯವಲ್ಲ, ಬ್ರಹ್ಮಾಂಡವು ನಿಮಗೆ ಕೊಡುತ್ತಿರುವ ಸ್ಪಷ್ಟ ಸೂಚನೆಗಳು. ನಿಮ್ಮ ಕರ್ಮದ ಫಲವನ್ನು ನೀಡಲು ಕಾಲ ಸಿದ್ಧವಾಗಿದೆ. ನಿಮ್ಮನ್ನು ಕೀಳಾಗಿ ಕಂಡವರು ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗುವ ದಿನಗಳು ದೂರವಿಲ್ಲ. ಈ ಮೊದಲ ವ್ಯಕ್ತಿ ನಿಮ್ಮ ಗತಕಾಲಕ್ಕೆ ಸೇರಿದವರು. ಇವರು ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು.
ನಿಮ್ಮ ನಿಕಟ ಬಂಧು, ಹಳೆಯ ಆಪ್ತ ಸ್ನೇಹಿತ ಅಥವಾ ನೀವು ಅಪಾರವಾಗಿ ನಂಬಿದ್ದ ಮಾಜಿ ಸಹೋದ್ಯೋಗಿ ಆಗಿರಬಹುದು. ಇವರು ಒಂದು ಕಾಲದಲ್ಲಿ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಅಪಹಾಸ್ಯ ಮಾಡಿದ್ರು. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಾಥ್ ಕೊಡುವ ಬದಲು ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ದೂರ ಸರಿದಿದ್ರು. ನಿಮ್ಮ ಮೌನ ಹಾಗೂ ಸರಳತೆಯನ್ನು ಹೆದರಿಕೆ ಎಂದು ತಪ್ಪಾಗಿ ಭಾವಿಸಿದರು. ಆದರೆ ಮುಂಬರುವ ದಿನಗಳಲ್ಲಿ ಕಾಲ ಅವರ ಅಹಂಕಾರವನ್ನು ಸಂಪೂರ್ಣವಾಗಿ ಮುರಿದು ಹಾಕಲಿದೆ. ಅವರು ಅನುಭವಿಸುವ ಕಷ್ಟಗಳು ಮತ್ತು ಹಿನ್ನಡೆಗಳು ಅವರಿಗೆ ನಿಮ್ಮ ಬೆಲೆಯನ್ನು ಸಾಬೀತುಪಡಿಸುತ್ತೆ. ಅವರು ನಿಮ್ಮ ಬಳಿಗೆ ಬಂದು, ನಾನು ಅಂದು ನಿನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ದೊಡ್ಡ ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿಬಿಡು ಎಂದು ಕೈ ಮುಗಿದು ನಿಲ್ಲಲಿದ್ದಾರೆ. ಆ ಎರಡನೇ ವ್ಯಕ್ತಿ ತುಂಬ ವಿಚಿತ್ರವಾದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದ್ದಾರೆ. ಇವರು ನಿಮ್ಮ ಹಳೆಯ ಶತ್ರು ಅಥವಾ ಇತ್ತೀಚೆಗೆ ನಿಮ್ಮ ವಿರುದ್ಧ ತಂತ್ರ ಹೆಣೆದ ವ್ಯಕ್ತಿಯಾಗಿರಬಹುದು. ಇವರು ನಿಮ್ಮ ಯಶಸ್ಸು, ಬೆಳವಣಿಗೆ ಮತ್ತು ಸಮಾಜದಲ್ಲಿ ನಿಮಗಿರುವ ಗೌರವವನ್ನು ಕಂಡು ಬೆರಗಾಗಲಿದ್ದಾರೆ. ನಿಮ್ಮ ಸ್ಥಾನಮಾನದ ಮುಂದೆ ತಮ್ಮ ಅಹಂಕಾರ ನಡೆಯುವುದಿಲ್ಲ ಎಂಬುದು ಅವರಿಗೆ ಅರಿವಾಗಿದೆ. ಇವರು ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ನಿಮ್ಮ ಬೆಂಬಲವನ್ನು ಪಡೆಯಲು ಅತ್ಯಂತ ವಿನಮ್ರರಾಗಿ ನಿಮ್ಮ ಮುಂದೆ ಶರಣಾಗಲಿದ್ದಾರೆ. ಇಲ್ಲಿ ನೀವು ನೆನಪಿಡಬೇಕಾದ ಒಂದು ಪ್ರಮುಖ ವಿಷಯ, ಮೊದಲನೇ ವ್ಯಕ್ತಿಯ ಬಳಿ ಇರುವುದು ನಿಜವಾದ ಪಶ್ಚಾತ್ತಾಪ, ಆದರೆ ಎರಡನೇ ವ್ಯಕ್ತಿಯ ಬಳಿ ಇರುವುದು ಪರಿಸ್ಥಿತಿಯ ಸ್ವಾರ್ಥ. ಇವರಿಬ್ಬರ ನಡುವಿನ ವ್ಯತ್ಯಾಸ ಗುರುತಿಸುವುದೇ ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ನಿಜವಾದ ಒಂದು ಪರೀಕ್ಷೆ. ಅವರಿಗಾಗಿಯೇ ನಿಮ್ಮ ಮುಂದೆ ಬಂದು ಕೈ ಮುಗಿದು ನಿಂತಾಗ ನೀವು ಮಾಡಬೇಕಾದ ಆ ಒಂದು ರಹಸ್ಯ ಮತ್ತು ಕಡ್ಡಾಯವಾದ ಕಾರ್ಯ ಏನು? ಆ ಕ್ಷಣದಲ್ಲಿ ಕೋಪದಿಂದಾಗಲಿ ಅಥವಾ ಅತಿಯಾದ ಭಾವುಕರಾಗಲಿ ತಕ್ಷಣ ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಡಿ. ಈ ಮೌನ ಮತ್ತು ತಾಳ್ಮೆ. ಅವರು ನಿಮ್ಮ ಮುಂದೆ ಕ್ಷಮೆ ಕೇಳಿದ ತಕ್ಷಣವೇ ಅವರಿಗೆ ಹಳೆಯ ಘಟನೆಗಳನ್ನು ನೆನಪಿಸಿ ನಿಂದಿಸಬೇಡಿ. ಹಾಗೆಯೇ ತಕ್ಷಣವೇ ಎಲ್ಲವನ್ನ ಮರೆತು ಅವರನ್ನು ಮೊದಲಿನಂತೆ ಸ್ವೀಕರಿಸಬೇಡಿ. ಮೊದಲು ಅವರ ಕಣ್ಣುಗಳನ್ನು ನೋಡಿ ಅವರ ಮಾತುಗಳ ಹಿಂದೆ ಇರುವ ಈ ಸತ್ಯತೆಯನ್ನು ಗಮನಿಸಿ. ಯಾರೋ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದ ತಕ್ಷಣ ನಿಮ್ಮ ಹೃದಯವನ್ನು ತಕ್ಷಣವೇ ತೆರೆಯಬೇಡಿ. ಏಕೆಂದರೆ ಬ್ರಹ್ಮಾಂಡವು ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುತ್ತಿದೆ. ಈ ಒಂದು ಸಮಯದಲ್ಲಿ ನಿಮ್ಮ ಇಷ್ಟ ದೈವವಾದ ಪರಮೇಶ್ವರನ ನಾಮಸ್ಮರಣೆಯನ್ನು ಮಾಡಿ. ಆದಷ್ಟು ಜಯ ನಿಮ್ಮದೇ. ಆದಷ್ಟು ನೀವು ಈ ಶನಿವಾರದಂದು ನೀವು ಶನಿ ದೇವಾಲಯಕ್ಕೆ ಹೋಗಿ ಈ ಎಳ್ಳುಬತ್ತಿಗಳನ್ನು ಹಚ್ಚೋದು, ಇಲ್ಲಾಂದರೆ ಈ ಬೆಲ್ಲವನ್ನು ಮಿಕ್ಸ್ ಮಾಡಿ ಎಳ್ಳಿನ ಉಂಡೆಗಳು, ಎಳ್ಳಿನ ಪುಡಿನೋ ನೀವು ಹಂಚೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವ ಈ ಅಷ್ಟಮ, ಸಾಡೆ ಸಾತಿ, ಯಾವುದೇ ಒಂದು ಈ ಕಷ್ಟಗಳು ಇದ್ರೂ ಅದು ಕೂಡ ನಿಮಗೆ ಸರಿ ಹೋಗಿ ನಿಮಗೆ ಮನೆಯಲ್ಲಿ ಯಾವಾಗಲೂ ಸುಖ, ಶಾಂತಿ, ಸಮೃದ್ಧಿಯನ್ನು ನೆಲೆಸುತ್ತೆ. ಮಕ್ಕಳು ಸಹ ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನು ಕಾಣ್ತಾರೆ. ಹಾಗಾಗಿ ಈ ತುಂಬಾ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾರ್ಯಗಳು ಸಹ ಕೈಗೂಡಿ ಅದರಲ್ಲಿ ಶುಭ ಫಲಗಳು ಅನ್ನೋದು ಉಂಟಾಗುತ್ತೆ. ಈ ವೃಷಭ ರಾಶಿಯವರು ಅಂತಂದ್ರೇನೆ ತುಂಬಾನೇ ಈ ತಾಳ್ಮೆ, ಈ ರಾಜಗಾಂಭೀರ್ಯದ ಒಂದು ಸ್ವಭಾವ ಇವರಲ್ಲಿ. ಇವರು ಎಷ್ಟೇ ಕಷ್ಟ ಇದ್ರೂ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳಲ್ಲ, ಕಣ್ಣೀರು ಹಾಕಲ್ಲ. ನೀವು ಹಾಕಿದ ಕಣ್ಣೀರಿಗೆ ಈಗ ತುಂಬಾ ಶುಭ ಫಲಗಳು ದೊರೆಯುವ ಸಮಯ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.